ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಈ ರಾಶಿಯ ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 1, 2, 3, 4 ಹಾಗೆ ರೇವತಿ ನಕ್ಷತ್ರದ 1, 2, 3, 4 ಪಾದಗಳ ಈ ಒಂದು ನಕ್ಷತ್ರಗಳು ಮೀನರಾಶಿಯ ಒಳಪಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತು. ಸೆಕೆಂಡ್ ಫೇಸ್ 2ನೇ ವಿಭಾಗದಲ್ಲಿ 7.5 ನಡೀತಾ ಇರ್ತಕ್ಕಂಥ ಎರಡನೆಯ ಒಂದು 7.5 ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಮೀನರಾಶಿಯವರಿಗೆ ಗುರುಗ್ರಹ 4ರಿಂದ 5ಕ್ಕೆ, ಹಾಗೆ ಶನಿಗ್ರಹ 1ನೇ ಸ್ಥಾನದಲ್ಲಿ, ಶನಿಗ್ರಹ ಜನ್ಮದಲ್ಲಿಯೇ ಇರುತ್ತೆ. ಇನ್ನು ರಾಹುಗ್ರಹ 12ರಿಂದ 11ಕ್ಕೆ ಹೋಗುತ್ತೆ. ಕೇತುಗ್ರಹ 6ರಿಂದ 5ಕ್ಕೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಕೇತು ಬರ್ತಾ ಇರ್ತಕ್ಕಂಥದ್ದು ವರ್ಷ ಕೂಡ 2026 ಆಗಿರುತ್ತೆ. 2026ರಲ್ಲಿ ಗುರು ಬದಲಾವಣೆಯ ಫಲಾಫಲಗಳಲ್ಲಿ ನಾವು ವರಾಹ ಮಿಹಿರಾಚಾರ್ಯರ ಧರ್ಮಗ್ರಂಥದಲ್ಲಿರ್ತಕ್ಕಂಥ ಒಂದು ಶ್ಲೋಕವನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ರಾಜಸನ್ಮಾನಂ ಐಶ್ವರ್ಯಂ, ರಾಜಸನ್ಮಾನ ಐಶ್ವರ್ಯ, ಹಾಗೆ ಸ್ವಕರ್ಮಶಂ ತಿಮೀಪ್ಸಿತಾಂ, ಸ್ವಕರ್ಮಶಂ ತಿಮೀಪ್ಸಿತಾಂ ಸಜ್ಜನ ಸಂಸರ್ಗಂ ಪಂಚಮಂ ಗುರು ಅಂತಕ್ಕಂಥ ಒಂದು ಶ್ಲೋಕವನ್ನು ಬಹಳ ಅದ್ಭುತವಾಗಿ ಹೇಳಿದರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮಗೆ ಈ ವರ್ಷ 7.5 ಇದ್ದರೂ ಕೂಡ ಗುರುವಿನ ಮನೆಯಲ್ಲಿ ಇರ್ತಕ್ಕಂಥ ಶನಿ, ಹಾಗೆ ಮೀನರಾಶಿಯವರಿಗೆ ಗುರುವಿನ ಮನೆಯೇ ಒಂದು ಗುರುವೇ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಆಗಿದ್ದು, ಈಗ ಇಲ್ಲಿ ಗುರುಗ್ರಹ 4ರಿಂದ 5ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ವರ್ಷದ ಪ್ರಾರಂಭಿಕದಿಂದ ನಾವು ನೋಡೋಕೆ ಹೋದಾಗ ಇವರಿಗೆ ಭಯದ ವಾತಾವರಣ ಏನೋ ಆಗ್ತಾ ಇದೆ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಒಂದು ದುಷ್ಟ ಶಕ್ತಿಗಳು ಆವರಿಸ್ಕೊಂಡ್ಬಿಟ್ಟಿದೆ ಅಂತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಕ್ಕೆ ಹೋದರೆ ಕಂಟಕ ಹೊರ್ತು, ನೀವು ಎಲ್ಲೋ ಒಂದು ಕಡೆ ಈ ಒಂದು ಜ್ಯೋತಿಷ್ಯದ ಗ್ರಹಗಳ ಸಂಚಾರದ ರೀತಿ ನೋಡೋಕೆ ಹೋದಾಗ ಸಾಧನೆಯ ವರ್ಷ, ಸಾಧಕ ವರ್ಷ ಮೀನರಾಶಿ ಈ ವರ್ಷ ಸಾಧಕ ವರ್ಷ. ಆರ್ಥಿಕವಾಗಿ ಸಾಕಷ್ಟು ನಿಮಗೆ ಅನುಕೂಲ ಇರ್ತಕ್ಕಂಥ ಎಲ್ಲ ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥ ವರ್ಷ ಈ ವರ್ಷ 2026 ಆಗಿರುತ್ತೆ. ಬಾಕಿಗಳು ವಸೂಲಿಯಾಗುತ್ತೆ, ಬಾಕಿಗಳು ತೀರುತ್ತೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥದ್ದು. ವೃತ್ತಿಯಲ್ಲಿ ಜನ್ಮ ಶನಿ ಮತ್ತು 12ರ ರಾಹು, ಸ್ವಲ್ಪ ನೀವೇನು ಅಂತ ಹೇಳಿದ್ರೆ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಮಾನಸಿಕವಾಗಿ ಸಬಲತೆ, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ರಾಶಿಯವರಿಗೆ ಈಗ ಗುರುಬಲ ಕೂಡ ಜೂನ್ನಿಂದ ನಂತರ ಬರ್ತಾ ಇದೆ. ಆದರೂ ಗುರುವಿನ ಮನೆಯಲ್ಲೇ ಇದ್ದಾಗ, ಗುರು ಉಚ್ಚ ಸ್ಥಾನದಲ್ಲಿದ್ದಾಗ ಈ ಮನೆಗೆ ಒಂದು ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥದ್ದು. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ತಕ್ಕಂಥ ಯೋಗ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ದೈಹಿಕವಾಗಿ ಚೆನ್ನಾಗಿರುತ್ತೆ, ಮಾನಸಿಕವಾಗಿ ಚೆನ್ನಾಗಿರುತ್ತೆ. ಆದರೂ ಶತ್ರುಗಳು ಕೂಡ ನಿಮಗೆ ಜಾಸ್ತಿನೇ ಆಗ್ತಾ ಇರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹುಷಾರಾಗಿರಬೇಕು. ನಿದ್ರಾಹೀನತೆ ಇರ್ಬೋದು, ನಿದ್ರೆ ಬರದೇ ಇರತಕ್ಕಂಥದ್ದು, ಏನೋ ಒಂದು ದೂರದ ಚಿಂತೆಗಳು ಕೂಡ ಕಾಡ್ತಾ ಇರತಕ್ಕಂಥ ಸಾಧ್ಯತೆ. ಆದರೂ ಕೂಡ ಇಡೀ 12 ರಾಶಿಗಳಲ್ಲಿ ಶನಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಎಲ್ಲೋ ನಮಗೆ 7.5 ಸಂದರ್ಭದಲ್ಲಿ ಬಹಳ ಒಂದಷ್ಟು ಅನುಕೂಲಗಳಿರ್ತಕ್ಕಂಥದ್ದೇ. ಒಂದಷ್ಟು 7.5 ಕ್ರೂರ ಒಂದು ದೃಷ್ಟಿ, ಕ್ರೂರ ಕಂಟಕಗಳು ಎಲ್ಲ ಕಡೆ ಇದ್ದರೂ ಕೂಡ ಮೀನರಾಶಿಗೆ ಅಷ್ಟು ಜಾಸ್ತಿ ಇರೋದಿಲ್ಲ. ಹಾಗಾಗಿ ನೀವು ಅದನ್ನು ಪರಿವರ್ತನೆ ಕೂಡ ಮಾಡ್ಕೋಬೇಕಾಗಿರುತ್ತೆ. ಒಂದು ಕಟ್ಟಡ ಕಟ್ಟೋ ಯೋಗ, ಆಸ್ಪತ್ರೆ ಕಟ್ಟೋ ಯೋಗ, ಹಾಗೆ ಒಂದು ಚೌಲ್ಟ್ರಿ ಕಟ್ಟೋ ಯೋಗ, ಮನೆ ಕಟ್ಟೋ ಯೋಗ ಕೂಡ ಈ ವರ್ಷದಲ್ಲಿದೆ. ಹಾಗೆಯೇ 1ರ ಶನಿ 12ರ ರಾಹು ನಿಮಗೆ ಒಂದಷ್ಟೇನಾಗಿದೆ ಅಂದರೆ, ನಿಮ್ಮ ಮನಸ್ಸನ್ನು ನೀವು ಬಿಗಿ ಹಿಡ್ಕೊಂಡ್ಬಿಟ್ರೆ ಇದು ಬಂಧನ, ಬಿಗಿ ಹಿಡ್ಕೊಳ್ದೆ ಫ್ರೀ ಆಗಿಬಿಟ್ರೆ ನೀವು ಬಂಧನದಿಂದ ನೀವೆಲ್ಲೋ ಒಂದು ಕಡೆ ಎಲ್ಲ ಬಂಧನಗಳಿಂದ ಆಚೆ ಬಂದು ಫ್ರೀ ಬರ್ಡು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋಕ್ಕೆ ಹೋದಾಗ ನಿಮಗೆ ಮಹಾರಾಜಯೋಗ ಕೂಡ ಈ ವರ್ಷದ ಜೂನ್ನಿಂದ ಬರ್ತಕ್ಕಂಥ ಸಾಧ್ಯತೆ. ಆದರೂ ಕೂಡ ಜೂನ್ವರೆಗೂ ನಮಗೇನು ಕಂಟಕಗಳಂದರೆ ಏನೂ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಆಗುತ್ತೆ. ಪ್ರಯತ್ನಗಳು ಗಟ್ಟಿಯಾಗಿರಲಿ, ಮಾನಸಿಕವಾಗಿ ಸ್ಥೈರ್ಯತೆಯನ್ನು ಕಾಪಾಡ್ಕೊಂಡೋಗಿ, ತಾಳ್ಮೆ ಇರಲಿ. ಬೇರೆಯವರು ಎಲ್ಲ ವಿಷಯಗಳಲ್ಲೂ ಕೂಡ ನಿಮಗೆ ನಿಮ್ಮ ವಿಚಾರವಾಗಿ ಪ್ರಸ್ತಾಪಕ್ಕೆ ಬಂದಾಗ ಕೆಲವನ್ನು ಸ್ವೀಕಾರ ಮಾಡಿ, ಕೆಲವನ್ನು ನೀವು ಸ್ವೀಕಾರ ಮಾಡೋಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಗಮನಿಸಿದಾಗ ಒಳ್ಳೆಯ ಅದ್ಭುತ ಫಲಿತಾಂಶ ಬರುತ್ತೆ. ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಯೋಗ ಯಾವುದೇ ರೀತಿಯಿಂದಲೂ ನೋಡಿದ್ರೂ ಸಹ ಮೀನರಾಶಿಯವರಿಗೆ ನಿಮಗೆ ಒಂದು ಮ್ಯಾನೇಜಬಲ್ ಅಂತ ಹೇಳುತ್ತೆ. ನಿರ್ವಹಣೆಯ ಕಾಲ ಕೂಡ ಇದಾಗಿರುತ್ತೆ. ಕೆಲಸದಲ್ಲಿ ಬೇರೆಯವರ ಒಂದು
ಏನು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ಈ ವರ್ಷ ಆದಷ್ಟು ಪ್ರಯತ್ನವನ್ನು ಮಾಡಬೇಡಿ. ಅದರ ಜೊತೆಗೆ ದೂರದ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ದೂರದ ಪ್ರಯಾಣಗಳಲ್ಲಿ ಅಷ್ಟು ಅದೃಷ್ಟ ಕೂಡ ನಿಮಗಿಲ್ಲ. ಇನ್ನು ಶಿಕ್ಷಣದಲ್ಲಿ ಯಶಸ್ಸಿರುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ವ್ಯವಸಾಯದಲ್ಲಿ ಸ್ವಲ್ಪ ಏನೋ ಒಂದು ಕಡೆ ನಿಮಗೆ ಸ್ಲೋ ಆ್ಯಂಡ್ ಫಾಸ್ಟ್ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಡೆ ಹಿಗ್ಗು ತಗ್ಗುಗಳು ಕೂಡ ಸ್ವಲ್ಪ ವ್ಯವಸಾಯದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ವಿದೇಶ ಯೋಗ ಅಂದರೆ ಯಾರನ್ನೋ ನೊಬ್ಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಖಾಸಗಿ ಉದ್ಯೋಗಸ್ಥರು ಉದ್ಯೋಗ ಪಡೆಯುವುದಕ್ಕೋಸ್ಕರ ಮೀನರಾಶಿಯವರು ಯಾರಿಗಾದರೂ ಹಣ ಕೊಟ್ಟಿದ್ದೇ ಆದರೆ ಅದರಿಂದ ನೀವು ಸಂಕಟವನ್ನು ಎದುರಿಸಬೇಕಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕೋಪ ದ್ವೇಷಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವಿವಾಹ ವಿಚಾರಗಳಲ್ಲಿ ಈಗ ಎಲ್ಲೋ ಒಂದು ಕಡೆ ವಿವಾಹ ವಿಷಯಗಳಲ್ಲಿ ಒಂದಷ್ಟು ಸಂಕಟಗಳನ್ನು ಕೂಡ ಎದುರಿಸಬೇಕಾಗಿರುತ್ತೆ. ಆದರೂ ಕೂಡ ಮೀನರಾಶಿಯವರಿಗೆ ಈ ವರ್ಷ ಒಂದಷ್ಟು ದೈವ ಅನುಕೂಲ ಕೂಡ ಇರುತ್ತೆ, ದೈವ ಬಲ ಕೂಡ ಇರತಕ್ಕಂಥದ್ದು. ಅಣ್ಣ ತಮ್ಮಂದಿರ ವ್ಯಾಜ್ಯಗಳು ಇತ್ಯರ್ಥ ಆಗ್ತಕ್ಕಂಥ ಕಾಲ ಸಹ ಇದಾಗಿರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲೂ ಕೂಡ ಸಮಂಜಸವಾಗಿ ನಿಮಗೆ ಶುಭ ಆಗ್ತಕ್ಕಂಥ ಯೋಗ. ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿಮಾನಯಾನ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ವಿದೇಶದಲ್ಲಿರ್ತಕ್ಕಂಥವರಿಂದ ನಿಮ್ಮ ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳು ಕೂಡ ಭಾಜನರಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಕ್ಷೇತ್ರಗಳ ದರ್ಶನವನ್ನು ಕೂಡ ಮೀನರಾಶಿಯವರು ಈ ವರ್ಷದಲ್ಲಿ ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಅಥವಾ ಬಂಧುಗಳ ಅಗಲಿಕೆ ಒಂದಷ್ಟು ನೋವನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ವಾಹನದ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ನೀವು ಮಧ್ಯಕಾಲ ಅಂತ ಏನು ಕರಿತೀವಿ 12ರಿಂದ 3 ಆ ಮಧ್ಯಕಾಲದಲ್ಲಿ ಶನಿವಾರ ಮಂಗಳವಾರ ದೂರದ ಪ್ರಯಾಣಗಳು ಅಷ್ಟು ಶುಭಕರವಾಗಿ ಇರೋದಿಲ್ಲ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಕನ್ನಡಕ ಯೂಸ್ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಣ್ಣಿನ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಡ್ತಕ್ಕಂಥದ್ದು. ಜನ್ಮದಲ್ಲೇ ಇರ್ತಕ್ಕಂಥ ಶನಿಯ ಒಂದು ಯೋಗದಿಂದ ಒಂಚೂರು ಕನ್ನಡಕಗಳನ್ನು ಕೂಡ ಯೂಸ್ ಮಾಡ್ಕೊಳ್ತೀರಾ. ಹಾಗೆ ಏನೋ ಒಂದು ಹೊಸದಾದ ನೀವು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಸಂಶೋಧನೆಗಳು ಕೂಡ ಮಾಡ್ತಕ್ಕಂಥ ಯೋಗ. ಮೇಲಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ. ತೀರ್ಥಕ್ಷೇತ್ರಗಳು, ಶೈಕ್ಷಣಿಕ ಪ್ರಗತಿ, ಆಸ್ತಿಯ ಒಂದು ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರದಲ್ಲೂ ಕೂಡ ವರ್ಷದ ಕಡೆಯದಲ್ಲಿ ಭಾಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಮಾನಸಿಕ ಸ್ಥೈರ್ಯ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು. ಹಳೆಯ ಸಮಸ್ಯೆಗೆ ಈ ವರ್ಷದಲ್ಲಿ ಪರಿಹಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಪ್ರೇಮ ವ್ಯವಹಾರಗಳಿಗೆ ಈ ವರ್ಷದಲ್ಲಿ ಭಾಳಷ್ಟು ಅದೃಷ್ಟ ಕೂಡ ಇರ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳು, ಪ್ರೇಮ ವಿವಾಹಗಳು ಕೂಡ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಕ್ಕಪಕ್ಕದವರು ಇರ್ಬೋದು, ಬಂಧುಗಳಿರ್ಬೋದು, ಎಲ್ಲರ ಜೊತೆ ಒಂದು ಒಡಂಬಡಿಕೆ ಕೂಡ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನು ಈ ವರ್ಷದಲ್ಲಿ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಹಾಗೆಯೇ ರೈತರ ಜೊತೆ ಒಂದು ನೀವು ಮಾತುಕತೆಗಳು ಅಥವಾ ರೈತರಿಗೆ ಸಹಾಯ ಮಾಡೋದು ನಿಮಗೇನಾಗುತ್ತೆ, ಆ ಶನಿಯ ಒಂದು ಜನ್ಮ ಶನಿಯ ಕಂಟಕಗಳು ಕೂಡ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹಳೆಯ ನೆನಪುಗಳಿರ್ಬೋದು. ತುಂಬ ಬೇಕಾದ ಸ್ನೇಹಿತರು, ನಾವು ಯಾವಾಗಲೂ ಹೇಳ್ತೀವಿ ಹಣ ಇದ್ದಾಗ ಎಲ್ಲರೂ ನಮ್ಮ ಹತ್ರ ಇರ್ತಾರೆ, ಹಣ ಇಲ್ಲದೆ ಇರೋವಾಗ ಯಾರೂ ನಮ್ಮ ಹತ್ರ ಇರಲ್ಲ ಅಂತ. ಅದೇ ರೀತಿ ನೋಡೋಕ್ಕೆ ಹೋದಾಗ ಈ ವರ್ಷದಲ್ಲಿ ತುಂಬ ಬೇಕಾದ ಸ್ನೇಹಿತರನ್ನು ಕೂಡ ತಾವು ಕಳ್ಕೊಳ್ಳೋ ಸಾಧ್ಯತೆ ಅಥವಾ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅವ್ರ ಜೊತೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಇರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಮಹಿಳೆಯರಿಗೂ ಕೂಡ ವಿದೇಶ ಯೋಗ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ವರ್ಷದಲ್ಲಿ ಹಳದಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆಯೇ 5, 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ವರ್ಷದಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ನಂದಿಗೆ ಅಭಿಷೇಕ, ನಂದಿಗೆ ಸೋಮವಾರ ಅಥವಾ ಒಂದು 5 ಸೋಮವಾರ ಇರ್ಬೋದು, ಶಿವನ ದೇವಸ್ಥಾನದಲ್ಲಿರ್ತಕ್ಕಂಥ ನಂದಿಗೆ ನೀವು ಅಭಿಷೇಕ, ದೇವಸ್ಥಾನದ ಮುಂದೆ ಇರೋ ನಂದಿಗೆ ಅಭಿಷೇಕವನ್ನು ಎಷ್ಟು ಮಾಡೋಕ್ಕೆ ಹೋಗ್ತಿರೋ ಅಷ್ಟು ಅದೃಷ್ಟ ಕೂಡ ಈ ವರ್ಷದಲ್ಲಿ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ನೀವು ಗುಂಪಾಗಿ ಸ್ನೇಹಿತರ ಜೊತೆ ಯಾವುದೋ ವ್ಯಾಪಾರವನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರ್ತೀರ, ಆದರೆ ಈ ವರ್ಷದಲ್ಲಿ ಒಂದಷ್ಟು ಮಾನಸಿಕವಾಗಿ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಹುಟ್ಟಿದ ಊರು ಅಥವಾ ತಾವು ಜನ್ಮಿಸಿದ ಪ್ರದೇಶದಲ್ಲೂ ಕೂಡ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವರ್ಷದ ಕಡೆಯ ಭಾಗದಲ್ಲಿ ಒತ್ತಡಗಳು ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ನ್ಯಾಯಾಂಗದಲ್ಲಿ ಅಥವಾ ನ್ಯಾಯಾಲಯದಲ್ಲಿರ್ತಕ್ಕಂಥ
ಏನೋ ಒಂದು ಅಷ್ಟು ಕಾನೂನು ವಿಷಯಗಳಲ್ಲಿ ನಿಮಗೆ ವರ್ಷದ ಕಡೆಯ ಭಾಗದಲ್ಲಿ ಜಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆ ಈ ಒಂದು ಮೀನರಾಶಿಯವರಿಗೆ ಇರುತ್ತೆ. ಹಾಗೆಯೇ ಈ ಒಂದು ಮೀನರಾಶಿಯವರಿಗೆ ವರ್ಷದ ಕಡೆಯ ಭಾಗದಲ್ಲಿ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಒಂದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಮನೆ ಕಟ್ಕೊಳ್ಳೋಕ್ಕೆ ತಾವು ಒಂದು ಪ್ರದೇಶದಲ್ಲೂ ಕೂಡ ನೀವು ಅದೇ ಪ್ರದೇಶವನ್ನು ಪ್ರೀತಿಸಿ ಅಲ್ಲಿ ಕಟ್ಕೊಳ್ಳೋದು ನಿಮ್ಮ ಇಚ್ಛೆ ಬಂದಂಗೆ ಮನೆ ಕೂಡ ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ವರ್ಷ ಸಾಧ್ಯವಾದಷ್ಟು ನಂದಿಗೆ ತಾವು ಅಭಿಷೇಕದ ಜೊತೆಗೆ ಒಂದು ಮೃತ್ಯುಂಜಯ ಹೋಮವನ್ನು ಕೂಡ ಈ ವರ್ಷದ ಕಡೆಯ ಭಾಗದಲ್ಲಿ ವರ್ಷದಿಂದ ಎಲ್ಲೋ ಒಂದು ಕಡೆ ಆ ಒಂದು ಹೋಮವನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ವೃದ್ಧರಿಗೆ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಡ್ರೈ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಹಾಗೆ ವೃದ್ಧರಿಗೆ ಹಣ್ಣುಗಳನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಈ ಶಿವನ ಮಂತ್ರವನ್ನು ಸದಾ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. 2026 ಮೀನರಾಶಿಗೆ 7.5 ಇದ್ದರೂ ಕೂಡ ಅದೃಷ್ಟಗಳು ಒಲಿತಕ್ಕಂಥ ಯೋಗ ಬಹಳಷ್ಟು ಚೆನ್ನಾಗಿ ಇದೆ.